2014-15 ಸಾಲಿನಲ್ಲಿ ಪ್ರಾರಂಭವಾದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕೃಷಿ ಭಾಗ್ಯ ಯೋಜನೆ ಆಗಿದೆ. ಸದರಿ ಕೃಷಿ ಭಾಗ್ಯ ಯೋಜನೆಯಡಿ ರೈತರಿಗೆ ಕೃಷಿ ಹೊಂಡ ನಿರ್ಮಾಣ ಮಾಡಲು, ನೀರನ್ನು ಸಂರಕ್ಷಿಸಲು ಪಾಲಿಥೀನ್ ಹೊದಿಕೆ, ಡೀಸೆಲ್ ಪಂಪ್ ಸೆಟ್, ಸ್ಪ್ರಿಂಕ್ಲರ್ ಸೆಟ್ಗಳನ್ನು ಸಬ್ಸಿಡಿ ದರದಲ್ಲಿ ನೀಡಲಾಗಿತ್ತು. ಬೈಲಹೊಂಗಲ ತಾಲೂಕಿನ ಕುಲುಮನಟ್ಟಿ ಗ್ರಾಮದಲ್ಲಿ ಈ ಕುರಿತು ಅಧಿಕಾರಿಗಳು ಹಾಗೂ ರೈತರು ಅನುಭವವನ್ನು ತಿಳಿಯೋಣ ಬನ್ನಿ. ಕೃಷಿ ಭಾಗ್ಯ ಯೋಜನೆಯೊಳಗೆ ಇದನ್ನು ನಮಗೆ 16-17 ಇಸ್ವಿ ಒಳಗೆ ನಮ್ಮ ಇಲಾಖೆಯಿಂದ ಈ ಬರಗಾಲ ಅನ್ನೋ ಒಂದು ಮಳೆ ಬಂದ ತಕ್ಷಣ ಅದನ್ನು ನೀರು ಹಿಡಿದುಕೊಳ್ಬೇಕಂತೇಳಿ ಮೊದಲು ಒಟ್ಟು ಮಳೆನೇ ಇರಾಕಿಲ್ಲ ರೀ. ಮಳೆ ಇಲ್ಲ ಅಂತಲೇ ಈಗ ರೈತರಿಗೆ ಭಾಳ ಅನಾನುಕೂಲ ಆಗತ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವು, ಕೃಷಿ ಇಲಾಖೆಯಿಂದ ನಾವು ಕೃಷಿ ಭಾಗ್ಯ ಯೋಜನೆಯೊಳಗೆ ಇದು ಒಂದು ಮೇಲ್ಗಡೆಯಿಂದ ನೀರು ಆಟೋಮೆಟಿಕ್ ತಾನಾಗಿ ಬಂದು ಅದರಲ್ಲಿ ಶೇಖರಣೆಯಾಗಿ ಇದರಿಂದ ನಮ್ಮ ರೈತರಿಗೆ ತಾಡ್ಪಲ್ಲು, ಸ್ಪ್ರಿಂಕ್ಲರು, ಆ ನಂತರ ನಮ್ಮ ಡೀಸೆಲ್ ಇಂಜನ್ ಕೊಟ್ಟು ರೈತರಿಗೆ ಕೃಷಿ ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ನಮ್ಮ ಈ ಇಲಾಖೆಯಿಂದ ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 100-120 ಕೃಷಿ ಹೊಂಡ ಮಾಡಿದ್ದೇವೆ ಸರ್. 2017-18 ಸಾಲ ಕೃಷಿ ಹೊಂಡಗಳನ್ನು ಕೊಟ್ಟರು. ಈ ನಮ್ಮ ಭೂಮಿ ಇಳಿಜಾರಿನ ಪ್ರದೇಶದೊಳಗೆ ನಾವು ಈ ಕೃಷಿ ಹೊಂಡವನ್ನು ತೆಗೆಯೋಕೆ ಇ ಟಿ ಸಾಹೇಬರು ಮಾಹಿತಿ ಕೊಟ್ಟಿದ್ದರಿಂದ ಈ ಕೃಷಿ ಹೊಂಡವನ್ನು ತೆಗೆದು ಸರ್. ಕೃಷಿ ಹೊಂಡವನ್ನು ತೆಗೆದ ನಂತರ ಸರ್ಕಾರದವರು ಈ ತಡಪದ್ರಿಗಳನ್ನು, ಪಂಪ್ ಸೆಟ್ಗಳನ್ನು, ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕೊಟ್ಟಿದ್ದರಿಂದ ಮಳೆ ಕೊಯ್ಲು ನೀರಿನಿಂದ ತಾನೇ ನೀರು ಹಾಕತ್ತೆ ಸರ. ಇದರಿಂದ ಬೆಳಗ್ಗೆ ತುಂಬಿದ ನೀರಂತ ರಾತ್ರಿ ತುಂಬಿದ ನೀರನ್ನು ಬೆಳಿಗ್ಗೆ ನಮ್ಮ ಹೊಲಗಳಿಗೆ ಹಾಸೋದು, ಕಾಯಿಪಲ್ಯಕ್ಕೆ ಮಾಡ್ತೀವಿ ಸರ್. ಮತ್ತು ಕರಗಳಿಗೆ ಕುಡಿಯೋಕೆ ಮತ್ತು ನಮಗೆ ಯೂಸ್ ಮಾಡೋಕೆ ಸರ್ ಇದರಿಂದ ತುಂಬ ಅನುಕೂಲ ಆಗೈತೆ ಸರ್. ಇದರಿಂದ ರೈತರಿಗೆ ಮಾಡಿದಂಥ ಒಂದು ದೊಡ್ಡ ಸರ್ಕಾರದ ಅನುಕೂಲ ಅಂತ ಕೃಷಿ ಇಲಾಖೆಗೆ ಒಂದು ಧನ್ಯವಾದಗಳು ಹೇಳ್ತೀನಿ.